ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮಹಾ ಬದಲಾವಣೆ ಈ ಮಾರ್ಚ್ 15ರಿಂದ 2026 ಈ ಒಂದು ಸುವರ್ಣ ಯುಗ ಅಂತಲೇ ಅನ್ನಬಹುದು. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ಅತೀಂದ್ರಿಯ ಕ್ಷಣ ಈಗ ಬಂದಿದೆ. ನಿಮ್ಮ ಬದುಕಿನಲ್ಲಿ ಅದೆಂತಹ ಶಕ್ತಿಶಾಲಿ ಮತ್ತು ಅದ್ಭುತವಾದ ಬದಲಾವಣೆಗಳು ಬರಲಿವೆ ಎಂದರೆ, ಇದನ್ನು ಕೇಳಿದ ನಂತರ ನೀವು ಇಡೀ ಊರು, ನಿಮ್ಮ ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ನಿಮ್ಮ ವಾಸವಿರುವ ಗಲ್ಲಿ ಗಲ್ಲಿಯೂ ಕೂಡ ಆಶ್ಚರ್ಯದಿಂದ ನಡುಗಲಿದೆ. ಇದು ಕೇವಲ ಮಾತಲ್ಲ, ನಿಮ್ಮ ಬದುಕಿನಲ್ಲಿ ಸೃಷ್ಟಿಯಾಗಲಿರುವ ಒಂದು ದೊಡ್ಡ ಸಂಚಲನ. ಜನರ ಗುಂಪು ನಿಮ್ಮ ಯಶಸ್ಸನ್ನು ನೋಡಲು ಮುಗಿಬೀಳಲಿದೆ. ಪ್ರತಿಯೊಬ್ಬರ ನಾಲಿಗೆಯ ಮೇಲೆ ನಿಮ್ಮ ಯಶಸ್ಸಿನ ಕಥೆಯೇ ಇರಲಿದೆ. ಇದು ಸಾಧಾರಣ ಘಟನೆಯಲ್ಲ, ಗ್ರಹಗತಿಗಳ ಅಪರೂಪದ ಸಂಯೋಜನೆಯಿಂದ ಸೃಷ್ಟಿಯಾಗುತ್ತಿರುವ ಒಂದು ದಿವ್ಯ ಪವಾಡ. ಮುಂಬರುವ ಕೇವಲ ಈ ಒಂದು 4 ದಿನಗಳ ಒಳಗೆ ನಿಮ್ಮ ಜಾತಕದಲ್ಲಿ ಒಂದು ವಿಶೇಷ ಯೋಗವು ರೂಪುಗೊಳ್ಳುತ್ತಿದೆ. ಇದು ನಿಮ್ಮ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ನಿಮ್ಮ ಬದುಕೀಗ ಚಿನ್ನದಂತೆ ಹೊಳೆಯುವ ಸಮಯ ಬಂದಿದೆ. ಈ ಕ್ಷಣವನ್ನು ಎಂದಿಗೂ ಸಾಧಾರಣ ಎಂದು ಭಾವಿಸಬೇಡಿ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳು, ಅವಮಾನಗಳು ಮತ್ತು ಕಣ್ಣೀರಿನ ದಿನಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ. ನೀವು ಮಾಡುತ್ತಿರುವ ಪ್ರತಿಯೊಂದು ಕೆಲಸವನ್ನು ಸ್ವಲ್ಪ ಸಮಯ ಬದಿಗಿಟ್ಟು ಈ ದಿವ್ಯ ಸಂದೇಶವನ್ನು ಕೊನೆಯವರೆಗೂ ಆಲಿಸಿ. ಈ ಸಮಯವು ಸುಮ್ಮನೆ ವ್ಯರ್ಥವಾಗಲು ಬಂದಿಲ್ಲ, ಬದಲಾಗಿ ನಿಮ್ಮನ್ನು ಅಪಾರ ಸಂಪತ್ತಿನ ಒಡೆಯನನ್ನಾಗಿ ಮಾಡಲು ಬಂದಿದೆ. ನಿಮ್ಮ ಇಡೀ ಕುಟುಂಬದಲ್ಲಿ ನೀವು ಅತ್ಯಂತ ಗೌರವಾನ್ವಿತ, ಶ್ರೀಮಂತ ಮತ್ತು ಶ್ರೇಷ್ಠ ವ್ಯಕ್ತಿಯಾಗಿ ಹೊರಹೊಮ್ಮುವುದು ಖಚಿತ. ನೀವು ಈ ಬದಲಾವಣೆಯನ್ನು ಪೂರ್ಣ ಹೃದಯದಿಂದ ಒಪ್ಪಿಕೊಳ್ಳುವುದಾದರೆ ನಿಮ್ಮ ಇಷ್ಟ ದೈವಕ್ಕೆ ಅಥವಾ ಮಾತೆ ಭವಾನಿಗೆ ಭಕ್ತಿಯಿಂದ ನಮಸ್ಕರಿಸಿ. ನಿಮ್ಮ ನಂಬಿಕೆಯೇ ನಿಮ್ಮನ್ನು ಕಾಪಾಡಲಿದೆ ಮತ್ತು ನಿಮ್ಮ ಎಲ್ಲ ದೈಹಿಕ ಹಾಗೂ ಮಾನಸಿಕ ಕಷ್ಟಗಳನ್ನು ದೂರ ಮಾಡಲಿದೆ. ನಿಮ್ಮ ಜಾತಕದಲ್ಲಿ ಈಗ ಆರಂಭವಾಗಿರುವ ಶುಭ ಯೋಗವು ನಿಮ್ಮ ಇಡೀ ಪರಿಸರವನ್ನೇ ಬೆರಗುಗೊಳಿಸಲಿದೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮನ್ನು ನೋಡಿ ನಕ್ಕವರು ಈಗ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಆಶ್ಚರ್ಯ ಪಡಲಿದ್ದಾರೆ. ಈ ಸಂಚಲನ ಯಾಕೆ ಉಂಟಾಗುತ್ತೆ ಎಂದು ನೀವು ಯೋಚಿಸುತ್ತಿರಬಹುದು. ಯಾವುದೇ ವಿಪತ್ತು ಬರುವುದರಿಂದಲ್ಲ ಅಥವಾ ನಿಮ್ಮ ಮರ್ಯಾದೆಗೆ ಕುಂದು ಬರುವುದರಿಂದಲ್ಲ, ಬದಲಾಗಿ ನೀವು ಅಂದುಕೊಂಡದಕ್ಕಿಂತ ದೊಡ್ಡ ಮಟ್ಟದ ಯಶಸ್ಸು ನಿಮ್ಮ ಪಾಲಾಗಿರುವುದರಿಂದ ಈ ಆಶ್ಚರ್ಯ ಉಂಟಾಗುತ್ತೆ. ಇಲ್ಲಿಯವರೆಗೆ ಮಣ್ಣಿನಂತಿದ್ದ ನಿಮ್ಮ ಬದುಕು ಈಗ ಚಿನ್ನದ ಬೆಲೆಯನ್ನೇ ಪಡೆಯಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಹತಾಶರಾಗಿದ್ದ ದಿನಗಳು ಈಗ ಕಳೆದು ಹೋಗಲಿವೆ. ಸದ್ಯದ ಪರಿಸ್ಥಿತಿಯಲ್ಲಿ ನೀವು ನಡೆಯುತ್ತಿರುವುದು ಹಾದಿಯು ನಿಮ್ಮ ದೊಡ್ಡ ಕನಸುಗಳನ್ನು ನನಸು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ನಿಮಗೆ ಅನ್ನಿಸುತ್ತಿರಬಹುದು. ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ, ಬೇರೆಯವರಿಗಿಂತ ಹೆಚ್ಚು ಪ್ರಾಮಾಣಿಕವಾಗಿದ್ದರೂ ನಿಮಗೆ ಸರಿಯಾದ ಸಹಾಯ ಅಥವಾ ಸಹಕಾರ ಸಿಗುತ್ತಿರಲಿಲ್ಲ. ನಿಮ್ಮ ಜಾತಕದ ಗ್ರಹಗತಿಗಳು ಕೂಡ ಸರಿಯಾದ ಬೆಂಬಲ ನೀಡುತ್ತಿರಲಿಲ್ಲ. ಈ ಕಾರಣದಿಂದಲೇ ಸಮಾಜದಲ್ಲಿ ಕೆಲವರು ನಿಮ್ಮನ್ನು ಅತಿ ಸಾಮಾನ್ಯ ಮನುಷ್ಯ ಅಥವಾ ಈ ದುರ್ಬಲ ವ್ಯಕ್ತಿ ಎಂದು ಭಾವಿಸಿದ್ದರು. ಆದರೆ ಈಗ ಈ ಚಿತ್ರಣ ಸಂಪೂರ್ಣ ಬದಲಾಗಲಿದೆ. ಮುಂಬರುವ 4 ದಿನಗಳಲ್ಲಿ ನೀವು ನಿಮ್ಮ ಜೀವನದ ಹಾದಿಯನ್ನು ಸ್ವಲ್ಪ ಬದಲಾಯಿಸಿಕೊಂಡರೆ, ನಿಮ್ಮ ಎಲ್ಲ ಅನಿವಾರ್ಯತೆಗಳು ಮತ್ತು ಸಂಕಷ್ಟಗಳು ದೂರವಾಗಿ ನೀವು ಕಂಡಿದ್ದ ಆ ದೊಡ್ಡ ಕನಸು ನನಸಾಗಲಿದೆ. ದೈವಿಕ ಸಂಕೇತಗಳ ಪ್ರಕಾರ ನಿಮ್ಮ ಕುಂಡಲಿಯಲ್ಲಿ ಅತಿ ಪ್ರಬಲವಾದ ಬದಲಾವಣೆಗಳು ನಡೆಯುತ್ತಿವೆ. ನಿಮ್ಮ ಬೆಲೆಯು ಅದೆಷ್ಟು ಹೆಚ್ಚಾಗಲಿದೆ ಎಂದರೆ, ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಹತ್ತಿರ ಬರಲು ಕೂಡ ಯೋಚಿಸಬೇಕಾಗುತ್ತೆ. ಬಹುಶಃ ಇದನ್ನು ಕೇಳುವಾಗ ನಿಮಗೆ ನಂಬಲು ಅಸಾಧ್ಯ ಎನ್ನಿಸಬಹುದು, ಆದರೆ ಶ್ರೀ ಲಕ್ಷ್ಮೀದೇವಿಯ ಕೃಪೆ ಯಾರ ಮೇಲೆ ಇರುತ್ತದೆಯೋ ಅವರ ಬದುಕು ರಾತ್ರೋರಾತ್ರಿ ಬದಲಾಗುತ್ತೆ. ಮುಂದಿನ 4 ದಿನಗಳಲ್ಲಿ ಅಂತಹದ್ದೇ ಕೃಪೆ ನಿಮ್ಮ ಮೇಲಾಗಿದೆ. ಆದರೆ ನೆನಪಿಡಿ, ಈ ಅದೃಷ್ಟದ ಸಮಯದಲ್ಲಿ ನೀವು ಯಾವುದೇ ಸಣ್ಣ ತಪ್ಪುಗಳನ್ನು ಮಾಡಲೇಬಾರದು. ಜಾಗರೂಕತೆಯಿಂದ ಇರಿ ಮತ್ತು ಬಂದ ಭಾಗ್ಯವನ್ನು ದಕ್ಕಿಸಿಕೊಳ್ಳಿ. ಈ ಸುವರ್ಣ ಕಾಲದಲ್ಲಿ ನಡೆಯುವ ಮತ್ತೊಂದು ದೊಡ್ಡ ಬದಲಾವಣೆಯೆಂದರೆ, ನಿಮ್ಮ ಮುಖವಾಡ ಧರಿಸಿದ ಸ್ನೇಹಿತರ ಅಸಲಿ ಮುಖ ಬಯಲಾಗುವುದು. ಇಲ್ಲಿಯವರೆಗೆ ನಿಮ್ಮ ಜೊತೆಗಿದ್ದುಕೊಂಡೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದವರು, ನಿಮ್ಮ ಒಳ್ಳೆಯದನ್ನು ಬಯಸದವರು ಯಾರೆಂದು ಈಗ ನಿಮಗೆ ಸ್ಪಷ್ಟವಾಗಿ ತಿಳಿಯಲಿದೆ. ಅವರು ನಿಮ್ಮ ಅತಿ ಆಪ್ತರು ಎಂದು ನೀವು ಭಾವಿಸಿದ್ದಿರಿ, ಆದರೆ ಅವರ ಒಳಗೆ ತುಂಬಿದ್ದ ಮೋಸದ ಜಾಲ ಈಗ ಹೊರಬರಲಿದೆ. ಸತ್ಯವು ಎಂದಿಗೂ ಅಡಗಿರುವುದಿಲ್ಲ, ಅದು ಈಗ ಪ್ರಕಟವಾಗುವ ಸಮಯ. ಇಂತಹವರಿಂದ ನೀವು ದೂರವಾದಷ್ಟು ನಿಮ್ಮ ಅಭಿವೃದ್ಧಿ ವೇಗವಾಗಿ ನಡೆಯುತ್ತೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸುಮಾರು 399 ವರ್ಷಗಳ ದೀರ್ಘಕಾಲದ ನಂತರ ರಾಹು, ಕೇತು, ಶನಿ, ಮಂಗಳ ಮತ್ತು ಶುಕ್ರ ಎಂಬ 5 ಪ್ರಬಲ ಗ್ರಹಗಳು ಏಕಕಾಲದಲ್ಲಿ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಿವೆ. ಇಷ್ಟು ದೊಡ್ಡ ಮಟ್ಟದ ಗ್ರಹ ಸಂಚಾರವು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರುತ್ತೆ. ನಿಮ್ಮ ಪ್ರಗತಿಯ ಹಾದಿಯಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಿ ಅಪಾರ ಲಾಭ ಮತ್ತು ಸಂತೋಷ ನಿಮ್ಮ ಮನೆಗೆ ಬರಲಿದೆ. ಹಿಂದೆ ನಿಮ್ಮ ಕೈಯಿಂದ ಜಾರಿ ಹೋಗಿದ್ದ ಅವಕಾಶಗಳು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮ ಜಾತಕದ ಈ ಹೊಸ ದಿಕ್ಕು ನಿಮಗೆ ನವ ಚೈತನ್ಯವನ್ನು ನೀಡಲಿವೆ. ಈಗಾಗಲೇ ನೀವು ಬಹಳಷ್ಟು ನೋವುಗಳನ್ನು ಅನುಭವಿಸಿದ್ದೀರಿ. ಸಾಕು, ಈಗ ಆ ಕಷ್ಟದ ದಿನಗಳು ಮುಗಿದಿವೆ. ಸುಂದರವಾದ ಮತ್ತು ಖುಷಿಯಾದ ದಿನಗಳು ನಿಮ್ಮ ಸ್ವಾಗತಕ್ಕೆ ನಿಂತಿವೆ. ನಿಮ್ಮ ಹೊಸ ಯೋಜನೆಗಳಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ಮತ್ತು ನಿಮ್ಮ ಆದಾಯವು ದುಪ್ಪಟ್ಟವಾಗಲಿವೆ. ಆದರೆ ಈ ಸಮಯದಲ್ಲಿ ಒಂದು ವಿಷಯದ ಬಗ್ಗೆ ಜಾಗರೂಕರಾಗಿರಿ. ಚಾಡಿ ಹೇಳುವವರಿಂದ ಮತ್ತು ಸುಳ್ಳು ಮಾತುಗಳನ್ನು ಆಡುವವರಿಂದ ದೂರವಿರಿ. ಅವರ ಮಾತುಗಳನ್ನು ನಂಬಿ ನಿಮ್ಮ ಅಮೂಲ್ಯವಾದ ನಿರ್ಧಾರಗಳನ್ನು ಬದಲಿಸಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಸುಂದರವಾದ ಪ್ರೇಮದ ಪ್ರವೇಶವಾಗುವ ಸಾಧ್ಯತೆ ಇದೆ. ನೀವು ಯಾರ ಪ್ರೀತಿಗಾಗಿ ಕಾಯುತ್ತಿದ್ದೀರೋ ಅಥವಾ ಯಾರ ಸಂಬಂಧದಲ್ಲಿ ನೆಮ್ಮದಿಯನ್ನು ಬಯಸುತ್ತಿದ್ದೀರೋ ಅದು ಈಗ ಈಡೇರಲಿದೆ. ನಿಮ್ಮ ಜೀವನದ ಒಂದು ಅಥವಾ ಅದಕ್ಕಿಂತ ಹೆಚ್ಚು ದೊಡ್ಡ ಕನಸುಗಳು ನನಸಾಗಲಿವೆ. ನಿಮ್ಮ ಗುರಿಯ ಮೇಲೆ ಗಮನವಿರಲಿ. ದೃಢವಾದ ಗುರಿ ನಿಮ್ಮಲ್ಲಿದ್ದರೆ ನೀವು ಅಸಾಧ್ಯವಾದುದನ್ನು ಸಾಧಿಸಬಹುದು. ಇದು ಅತ್ಯಂತ ಶುಭ ಸಮಯವಾಗಿದ್ದು ಯಾವುದೇ ಕಾರಣಕ್ಕೂ ಇದನ್ನು ವ್ಯರ್ಥ ಮಾಡಬೇಡಿ. ನೀವು ಒಂದು ವೇಳೆ ಉದ್ಯಮಿಯಾಗಿದ್ದರೆ, ದೊಡ್ಡ ಕಂಪನಿಯಲ್ಲಿ ಅಧಿಕಾರಿಯಾಗಿದ್ದರೆ ಅಥವಾ ಯಾವುದಾದರೂ ಕ್ಷೇತ್ರದ ಮುಖ್ಯಸ್ಥರಾಗಿದ್ದರೆ ಕೆಲವು ನಿಯಮಗಳನ್ನು ಪಾಲಿಸಿ. ನಿಮ್ಮ ಈ ಕೆಲಸಗಾರರ ಜೊತೆ ಘರ್ಷಣೆಗೆ ಇಳಿಯಬೇಡಿ. ನಿಮ್ಮ ಸಿಬ್ಬಂದಿಯ ಮೇಲೆ ಗೌರವವಿರಲಿ, ಏಕೆಂದರೆ ಅವರು ಮನಪೂರ್ವಕವಾಗಿ ಕೆಲಸ ಮಾಡಿದಾಗ ಮಾತ್ರ ನಿಮ್ಮ ಸಂಸ್ಥೆ ಪ್ರಗತಿ ವೇಗವಾಗಿ ಸಾಗುತ್ತೆ. ಅವರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಮತ್ತು ಈ ಒಂದು ಬೋನಸ್ ನೀಡಿ ಪ್ರೋತ್ಸಾಹಿಸಿ. ಕೆಲಸಗಾರರು ಸಂತೋಷವಾಗಿದ್ದರೆ ನಿಮ್ಮ ಮೇಲೆ ಧನಲಕ್ಷ್ಮಿಯ ಕೃಪೆ ಸದಾ ಇರುತ್ತೆ. ನೀವು ಈ ಹಿಂದೆ ದೇವರಿಗೆ ಏನಾದರೂ ಹರಕೆ ಹೊತ್ತಿದ್ದರೆ ಅಥವಾ ಈ ವಸ್ತ್ರ, ಭೋಜನ ಅಥವಾ ಯಾವುದೇ ವಸ್ತುವನ್ನು ಅರ್ಪಿಸುವುದಾಗಿ ಅಂದುಕೊಂಡಿದ್ರೆ ಈಗ ಅದನ್ನು ಪೂರೈಸಲು ಸಕಾಲ ಮುಹೂರ್ತವು ಅತ್ಯಂತ ಅನುಕೂಲಕರವಾಗಿದೆ. ಲಕ್ಷ್ಮೀದೇವಿಯ ಮುಂದೆ ನೀವು ಬೇಡಿಕೊಂಡಿದ್ದ ಹರಕೆಗಳು ಈಡೇರುತ್ತವೆ. ಆದ್ದರಿಂದ ನಿಮ್ಮ ಕಡೆಯಿಂದ ಮಾಡಬೇಕಾದ ದೈವಿಕ ಸೇವೆಗಳನ್ನು ಮರೆಯಬೇಡಿ. ಕಷ್ಟದ ದಿನಗಳನ್ನು ಎಂದಿಗೂ ಮರೆಯಬೇಡಿ ಮತ್ತು ಈ ದೇವರಿಗೆ ಸದಾ ಕೃತಜ್ಞರಾಗಿರಿ. ಮಹಿಳೆಯರಿಗೆ ಈ ಸಮಯವು ಒಂದು ಸಣ್ಣ ಪರೀಕ್ಷೆಯಂತಿರಬಹುದು, ಆದರೆ ಇದನ್ನು ಸ್ವತಃ ಭಗವಂತನೇ ನಡೆಸುತ್ತಿರುವುದರಿಂದ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ತಾಳ್ಮೆಯಿಂದ ಇರಿ. ಪತಿ ಪತ್ನಿಯರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಮತ್ತು ಜಗಳಗಳು ಈಗ ಅಂತ್ಯವಾಗಲಿವೆ. ಮಧುರವಾದ ಸಂಭಾಷಣೆ ಮತ್ತು ಪ್ರೀತಿಯಿಂದ ನಿಮ್ಮ ಸಂಬಂಧದಲ್ಲಿ ಮತ್ತೆ ಹೊಸ ಕಳೆ ಬರಲಿದೆ. ದೂರದ ಸಂಬಂಧಿಕರು ಕೂಡ ನಿಮ್ಮ ಯಶಸ್ಸನ್ನು ಕಂಡು ಪ್ರಶಂಸಿಸಲಿದ್ದಾರೆ. ನೀವು ದೊಡ್ಡ ಮಟ್ಟದ ವ್ಯಕ್ತಿಯಾಗಿ ಬೆಳೆದಾಗ ನಿಮ್ಮಲ್ಲಿ ಅಹಂಕಾರ ಬರಬಾರದು. ಈ ಎಲ್ಲ ಯಶಸ್ಸು ಮತ್ತು ಸಂಪತ್ತು ದೈವಿಕ ವರ ಎಂಬುದನ್ನು ನೆನಪಿಡಿ. ನಿಮ್ಮಲ್ಲಿ ಸಮೃದ್ಧಿ ಬಂದಾಗ ಬಡವರಿಗೆ ಮತ್ತು ಅಸಹಾಯಕರಿಗೆ ಸಹಾಯವನ್ನು ಮಾಡಿ. ನಿಮ್ಮ ಹತ್ತಿರ ಇರುವ ಹಣವು ಇನ್ನೊಬ್ಬರ ಕಣ್ಣೀರು ಒರೆಸುವಂತಾಗಲಿ. ಇದು ನಿಮ್ಮ ಜೀವನದ ಪವಾಡದ ಸಮಯ. ಭರವಸೆಯೊಂದಿಗೆ ಮುನ್ನಡೆಯಿರಿ. ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಚಿಂತನೆ ನಿಮ್ಮನ್ನು ಶಿಖರಕ್ಕೆ ಏರಿಸಲಿದೆ. ನಿಮ್ಮ ಬದುಕೀಗ ಸುವರ್ಣಮಯವಾಗಲಿದೆ. ಈ ಒಂದು ಮಾರ್ಚ್ 2026ರಿಂದ ಹಿಂದೂ ನವವರ್ಷ ಹಾಗೂ ಚೈತ್ರ ನವರಾತ್ರಿಯ ಶುಭಾರಂಭವಾಗುತ್ತಿದೆ. ಈ ಪವಿತ್ರ ಹಬ್ಬದ ಅಂಗವಾಗಿ ಮಕರ ರಾಶಿಯವರು ಸೇರಿದಂತೆ ಎಲ್ಲರಿಗೂ ಈ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಈ ವರ್ಷವು ರುದ್ರನ ಶಕ್ತಿಯಿಂದ ತುಂಬಿದೆ ಎಂದು ಪರಿಗಣಿಸಲಾಗಿದೆ ಮತ್ತು ಇದರ ಆರಂಭವು ನವರಾತ್ರಿಯಿಂದಲೇ ಆಗುತ್ತಿದೆ. ಆದ್ದರಿಂದ ಹೊಸ ಸಂಬಂಧಗಳು, ಹೊಂದಾಣಿಕೆ ಮತ್ತು ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಈ ಸಮಯವು ಅತ್ಯಂತ ವಿಶೇಷವಾಗಿದೆ. ಈ ವಾರ ನಿಮ್ಮ ಮೆದುಳು ಅತ್ಯಂತ ವೇಗವಾಗಿ ಕೆಲಸ ಮಾಡಲಿದೆ ಎಂದು ನಾನು ಗ್ರಹಿಸಿದ್ದೇನೆ. ನಿಮ್ಮ ಆಲೋಚನಾ ಶಕ್ತಿಯು ಎಷ್ಟು ತೀವ್ರವಾಗಿರುತ್ತೆ ಎಂದರೆ ಪ್ರತಿಯೊಂದು ಚಿಕ್ಕ ವಿಷಯದ ಬಗ್ಗೆಯೂ ನೀವು ಆಳವಾಗಿ ಯೋಚಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಹೆಚ್ಚಿನ ಶಕ್ತಿಯು ಕೇವಲ ಆಲೋಚನೆ ಮಾಡುವುದರಲ್ಲಿಯೇ ವ್ಯಯವಾಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಮೆದುಳು ಯಾವಾಗಲೂ ಯಾವುದೋ ಒಂದು ವಿಷಯದ ಬಗ್ಗೆ ಕಾರ್ಯನಿರತವಾಗಿರುತ್ತೆ. ಇದು ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ದಣಿಸಬಹುದು. ಈ ವಾರ ಒಂದು ವಿಚಿತ್ರವಾದ ಭಯ ಅಥವಾ ಆತಂಕ ನಿಮ್ಮನ್ನು ಕಾಡಬಹುದು. ವಿಶೇಷವಾಗಿ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ಚಿಂತಿತರಾಗಬಹುದು.
ಇಲ್ಲಿ ಒಂದು ನಿರ್ದಿಷ್ಟ ಸಂದೇಶವಿದೆ. ಒಂದು ವೇಳೆ ನೀವು ಈ ವಾರ ವೈದ್ಯರ ಬಳಿ ಹೋದರೆ ಅಥವಾ ಯಾವುದಾದರೂ ಆರೋಗ್ಯ ತಪಾಸಣೆಯ ವರದಿಯನ್ನು ಪಡೆದರೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬಂದಲ್ಲಿ ತಕ್ಷಣವೇ ಗಾಬರಿಯಾಗಬೇಡಿ. ಕೆಲವೊಮ್ಮೆ ವೈದ್ಯರು ನಿಮಗೆ ಸರಿಯಾಗಿ ವಿಷಯವನ್ನು ವಿವರಿಸದೆ ಎದುರಿಸುವ ಸಾಧ್ಯತೆ ಕೂಡ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ದಯವಿಟ್ಟು ಮತ್ತೊಬ್ಬ ತಜ್ಞ ವೈದ್ಯರ ಬಳಿ ಹೋಗಿ ಎರಡನೇ ಅಭಿಪ್ರಾಯವನ್ನು ಪಡೆಯಿರಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಆ ಭಯ ದೂರವಾಗುತ್ತೆ ಮತ್ತು ಪರಿಸ್ಥಿತಿ ಅಂದುಕೊಂಡಷ್ಟು ಗಂಭೀರವಾಗಿರಲ್ಲ ಎಂಬುದು ನಿಮಗೆ ಅರಿವಾಗುತ್ತೆ. ಸಾಮಾನ್ಯವಾಗಿ ಮಕರ ರಾಶಿಯವರು ಗೊಂದಲಕ್ಕೊಳಗಾಗುವ ವ್ಯಕ್ತಿಗಳಲ್ಲ, ಆದರೆ ಈ ವಾರ ನೀವು ಸ್ವಲ್ಪ ಗೊಂದಲದಲ್ಲಿ ಇರುತ್ತೀರಿ. ಈ ಸಮಯದಲ್ಲಿ ನೀವು ಓದಬೇಕಾದ ಕಾಗದ ಪತ್ರಗಳ ಸಂಖ್ಯೆ ಹೆಚ್ಚಾಗಬಹುದು. ಅದು ಕಚೇರಿಯ ಫೈಲ್ಗಳಾಗಲಿ ಅಥವಾ ಯಾವುದಾದರೂ ಕಾನೂನು ಪ್ರತಿಕ್ರಿಯೆಗೆ ಸಂಬಂಧಿಸಿದ ಪತ್ರಗಳಾಗಲಿ. ಪ್ರತಿಯೊಂದು ಸಾಲನ್ನು ಓದದೆ ಸಹಿ ಹಾಕಬೇಡಿ. ಈ ವಾರ ನಿಮಗೆ ಹೊಸ ಒಪ್ಪಂದಗಳು ಅಥವಾ ಯಾರಾದರೂ ಜೊತೆಗೂಡಿ ಕೆಲಸ ಮಾಡುವ ಆಫರ್ಗಳು ಬರಬಹುದು. ನೀವು ವಿದ್ಯಾರ್ಥಿಯಾಗಿದ್ದರೆ ಯಾವುದಾದರೂ ದೊಡ್ಡ ಶಿಕ್ಷಣ ಸಂಸ್ಥೆಯಿಂದ ಆಹ್ವಾನ ಬರಬಹುದು. ಆದ್ದರಿಂದ ನಿಮ್ಮ ದಾಖಲಾತಿಗಳ ವಿಷಯದಲ್ಲಿ ಹೆಚ್ಚಿನ ಗಮನ ಹರಿಸಿ. ಈ ಉದ್ಯೋಗದ ವಿಷಯಕ್ಕೆ ಬಂದರೆ ಈ ವಾರ ನೀವು ಅಪಾರವಾಗಿ ನಿರೀಕ್ಷಿಸಿದ ಒಂದು ವಿಷಯವು ಕೈಗೂಡದೇ ಇರಬಹುದು. ನೀವು ಇದು ನನಗೆ ಸಿಗಲೇಬೇಕು ಎಂದು ಅಂದುಕೊಂಡಿದ್ದ ಪ್ರಮೋಷನ್ ಅಥವಾ ಪ್ರಶಂಸೆ ಈ ವಾರ ತಪ್ಪಿ ಹೋಗಬಹುದು. ಇದು ನಿಮಗೆ ಒಳಗಿನಿಂದ ನೋವು ತರಿಸಬಹುದು. ಆದರೆ ನಿಮ್ಮ ವಿಶೇಷತೆ ಎಂದರೆ ನೀವು ಅದನ್ನು ಹೊರಗೆ ತೋರಿಸಿಕೊಳ್ಳೋದೇ ಇಲ್ಲ. ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ಜಗಳವಾಡದೆ ಶಾಂತವಾಗಿ ಎಲ್ಲವನ್ನ ನಿಭಾಯಿಸಲು ಪ್ರಯತ್ನಿಸುತ್ತೀರಿ. ಮನಸ್ಸಿನಲ್ಲಿ ಗೊಂದಲವಿದ್ದರೂ ಮುಗುಳ್ನಗುತ್ತಾ ಸಮತೋಲನ ಕಾಯ್ದುಕೊಳ್ತೀರಾ. ಇನ್ನೂ ಕೆಲವರಿಗೆ ಹವಾಮಾನ ವೈಪರ್ಯದಿಂದಾಗಿ ಜ್ವರ ಬರಬಹುದು. ಈ ಕಾರಣದಿಂದ ನೀವು ಕೆಲಸಕ್ಕೆ ರಜೆ ಹಾಕಬೇಕಾದ ಸಂದರ್ಭ ಬರಬಹುದು. ಆದರೆ ಕಾನೂನು ಕ್ಷೇತ್ರದಲ್ಲಿ ಇರುವವರಿಗೆ ಈ ವಾರ ಅಮೃತವಾಗಿದೆ. ದೊಡ್ಡ ಪ್ರಕರಣಗಳಲ್ಲಿ ಮಧ್ಯಸ್ಥಿಕೆ ವಹಿಸಲು ಅಥವಾ ನ್ಯಾಯಾಲಯದ ಹೊರಗೆ ರಾಜಿ ಮಾಡಲು ನಿಮಗೆ ಅವಕಾಶ ಅನ್ನೋದು ಸಿಗುತ್ತೆ. ವ್ಯಾಪಾರಸ್ಥರಿಗೆ ಈ ವಾರ ಸ್ವಲ್ಪ ಗೊಂದಲದ ವಾತಾವರಣ ಇರುತ್ತೆ. ನೀವು ಕಾರ್ಯಗತವಾಗಿ ಏನನ್ನಾದರೂ ಮಾಡುವುದಕ್ಕಿಂತ ಹೆಚ್ಚಾಗಿ ಈಗ ಮಾಡಬಹುದಾ ಹಾಗೆ ಮಾಡಬಹುದಾ ಎಂಬ ಆಲೋಚನೆಯಲ್ಲಿಯೇ ಇರ್ತೀರ. ಪ್ರಾಯೋಗಿಕ ಹೆಜ್ಜೆಗಳಿಗಿಂತ ಯೋಚನೆಗಳೇ ಹೆಚ್ಚಾಗಿರುತ್ತೆ. ಆದರೆ ಒಂದು ಒಳ್ಳೆಯ ಸುದ್ದಿ ಏನೆಂದರೆ ನಿಮ್ಮ ಹಳೆಯ ಹೂಡಿಕೆಗಳು ಈಗ ಫಲ ನೀಡಲಿವೆ. ನಿಮ್ಮ ಆಸ್ತಿಯಿಂದ ಬಾಡಿಗೆ ಹಣ ಬರುತ್ತಿದ್ದರೆ ಅದು ಯಾವುದೇ ಅಡೆತಡೆಯಿಲ್ಲದೆ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ಆಸ್ತಿ ಮಾರಾಟ ಮಾಡಲು ಅಥವಾ ಬಾಡಿಗೆಗೆ ನೀಡಲು ಬಯಸುವವರಿಗೆ ಈ ವಾರ ಉತ್ತಮ ಗ್ರಾಹಕರು ಸಿಗಬಹುದು. ವ್ಯವಹಾರದಲ್ಲಿ ಸದ್ಯಕ್ಕೆ ಯಾವುದೇ ದೊಡ್ಡ ಬದಲಾವಣೆ ಮಾಡಬೇಡಿ. ಪರಿಸ್ಥಿತಿ ಹೇಗಿದೆಯೋ ಹಾಗೆಯೇ ಇರಲಿ. ಕಾಲ ನಂತರದಲ್ಲಿ ಎಲ್ಲವೂ ತಾನಾಗಿಯೇ ಸರಿದು ಹೋಗುತ್ತೆ. ಸಂಬಂಧಗಳ ವಿಷಯದಲ್ಲಿ ಈ ವಾರ ಮಿಶ್ರ ಫಲಿತಾಂಶ. ನಿಮ್ಮ ಜೀವನದಲ್ಲಿ ಯಾರಾದರೂ ವಿಶೇಷ ವ್ಯಕ್ತಿಯ ಬಗ್ಗೆ ಆಕರ್ಷಣೆ ಉಂಟಾಗಬಹುದು. ಒಂದು ವೇಳೆ ನೀವು ವಿವಾಹದ ಮಾತುಕತೆಗಾಗಿ ಯಾರನ್ನಾದರೂ ನೋಡಲು ಹೋಗುತ್ತಿದ್ದರೆ ಆ ಭೇಟಿಯು ಯಶಸ್ವಿಯಾಗುತ್ತೆ. ನೀವು ಅವರನ್ನು ಇಷ್ಟಪಡ್ತೀರಾ ಮತ್ತು ಅವರು ನಿಮ್ಮನ್ನು ಇಷ್ಟಪಡ್ತಾರೆ. ಇದರಿಂದ ವಿವಾಹದ ಪ್ರತಿಕ್ರಿಯೆಯು ವೇಗವಾಗಿ ಸಾಗುತ್ತೆ. ಆದರೆ ಒಂಟಿಯಾಗಿರುವವರು ತಮ್ಮ ಮನಸ್ಸಿನ ಭಾವನೆಯನ್ನು ಯಾರಿಗಾದರೂ ಹೇಳಿಕೊಳ್ಬೇಕು ಎಂದುಕೊಂಡರೆ ಈ ವಾರವು ಅದು ಯೋಜನೆಯಲ್ಲಿಯೇ ಉಳಿಯುತ್ತೆ. ಹೇಳಲು ಸಾಧ್ಯವಾಗುವುದಿಲ್ಲ. ಈಗಾಗಲೇ ಪ್ರೀತಿಸುತ್ತಿರುವವರ ನಡುವೆ ಈ ವಾರ ಸ್ವಲ್ಪ ಉದ್ವಿಗ್ನತೆ ಇರಬಹುದು. ಸಣ್ಣ ವಿಷಯಕ್ಕೆ ದೊಡ್ಡ ಜಗಳವಾಡುವ ಸಾಧ್ಯತೆ ಇದೆ. ವಿಶೇಷವಾಗಿ ನಿಮ್ಮ ಸಂಗಾತಿಯು ಹೊರಗಿನವರೊಂದಿಗೆ ಜಗಳವಾಡಿ ಬರಬಹುದು. ಇದರಿಂದ ಅವರಿಗೆ ಕಣ್ಣಿನ ಹತ್ತಿರ ಸಣ್ಣ ಪುಟ್ಟ ಗಾಯ ಅಥವಾ ಊತ ಉಂಟಾಗಬಹುದು. ಇನ್ನು ಕೆಲವರಿಗೆ ಈ ವಾರ ಭಾವನೆಗಳಿಗಿಂತ ದೈಹಿಕ ಆಕರ್ಷಣೆ ಹೆಚ್ಚಾಗಿ ಕಾಣಿಸಬಹುದು. ಇದು ನಿಮ್ಮಲ್ಲಿ ಒಂದು ರೀತಿಯ ಅತೃಪ್ತಿ ಮೂಡಿಸಬಹುದು. ದಂಪತಿಗಳಿಗೆ ಈ ವಾರ ತುಂಬ ಒಳ್ಳೆಯದಿದೆ. ನಿಮ್ಮ ನಡುವೆ ಏನಾದರೂ ಹಳೆಯ ತಪ್ಪು ತಿಳುವಳಿಕೆಗಳು ಇದ್ದರೆ ಅವೆಲ್ಲವನ್ನ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಲು ಇದು ಸೂಕ್ತ ಸಮಯ. ನಿಮ್ಮ ಸಂಗಾತಿಯು ನಿಮ್ಮ ಗೊಂದಲಗಳನ್ನು ಹೋಗಲಾಡಿಸಲು ಉತ್ತಮ ಸಲಹೆಗಳನ್ನು ಕೊಡ್ತಾರೆ. ನೀವು ಭವಿಷ್ಯದ ಯೋಜನೆಗಳ ಬಗ್ಗೆ ಅವರೊಂದಿಗೆ ಮುಕ್ತವಾಗಿ ಚರ್ಚಿಸಿ. ಇದು ನಿಮ್ಮನ್ನು ಇನ್ನಷ್ಟು ಹತ್ತಿರವಾಗಿಸುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಈ ವಾರ ಮನಸ್ಸು ಸ್ವಲ್ಪ ಅಲೆದಾಡಬಹುದು. ಯಾರ ಮೇಲಾದರೂ ಒಲವು ಮೂಡಿ ಓದಿನಿಂದ ಗಮನ ತಪ್ಪಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ನಿಮ್ಮ ತಾಯಿ ಅಥವಾ ಮಹಿಳಾ ಶಿಕ್ಷಕರಿಂದ ನಿಮಗೆ ಅಪಾರ ಬೆಂಬಲ ಸಿಗಲಿದೆ. ಪ್ರಾಯೋಗಿಕವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರು ಅಥವಾ ಈ ವೀಸಾಗೆ ಅರ್ಜಿ ಸಲ್ಲಿಸುವವರಿಗೆ ಈ ವಾರ ಸಕಾರಾತ್ಮಕ ವಾರ್ತೆ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಈ ಉಪಯುಕ್ತವಾದ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ಮಾಹಿತಿ ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.